ತೆಗೆದುಕೊಂಡು ಹೋಗುತ್ತಿದೆಯಾ? ನಮ್ಮ ಆಟ ಸಾಮಾನುಗಳನ್ನು ಕೊಟ್ಟು ಹೋದರೆ ಸಮ, ಇಲ್ಲವಾದರೆ ನಮ್ಮ ಹಿರಿಯರನ್ನು ಹೋಗುತ್ತೇವೆ. ಏನು, ನಾನು ಗೆದ್ದಿರುವ ಆಟ ಸಾಮಾನುಗಳನ್ನು ಹಿಂದಿರಿಸಿ ಕೊಡಬೇಕೆ? ಕೊಡದೆ ಹೋದರೆ ನಿಮ್ಮ ಹಿರಿಯರನ್ನು ಹೋಗುತ್ತೇವೆ. ಹೋಗಿ ಅವರನ್ನು ಕೂಡ ನೋಡಿಕೊಂಡು ಹೋಗುತ್ತೇವೆ. ಅಪ್ಪಾಜಿ ಅಪ್ಪಾಜಿ ಬೇಗ ಬನ್ನಿ. ಏನಾಯಿತು? ಎಷ್ಟಕ್ಕಾಗಿ ಹೇಳ್ತಾ ಬರ್ತೀರಿ? ಅಪ್ಪಾಜಿ, ಈ ಬಾಲ ಸನ್ಯಾಸಿಯು ನಮ್ಮ ಆಟ ಸಾಮಾನುಗಳನ್ನು ಗೆದ್ದುಕೊಂಡು ಹೋಗುತ್ತೇವಳು. ನಮಗೆ ನೀತಿ ಕೊಡಿ. ಏನು, ಈ ಬಾಲ ಸನ್ಯಾಸಿ ನಿಮ್ಮ ಆಟ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತೇವೆ? ಏ ಬಾಲ ಸನ್ಯಾಸಿ, ನಾನು ಯಾರ ಮುಂದೆ ಒಡೆಯದೆ ನಮ್ಮ ಮಕ್ಕಳ ಆಟ ಸಾಮಾನುಗಳನ್ನು ಗೆದ್ದುಕೊಂಡು ಹೋಗುತ್ತಿದೆಯಾ? ನಾನೆಂದರೆ 10 ಜನರು ಬೆಳೆಗಳೇ ನಡುವುದು. ಹೀಗಿರುವಾಗ ನಮ್ಮ ಮಕ್ಕಳ ಆಟ ಸಾಮಾನುಗಳನ್ನು ಎತ್ತಿಕೊಂಡು ಹೋಗುವಷ್ಟು ಗೊತ್ತಿಲ್ಲ ನಿನಗೆ? ಮಕ್ಕಳ ಆಟ ಸಾಮಾನುಗಳನ್ನು ಕೊಡುವುದಿಲ್ಲ, ಕೊಡುವುದಿಲ್ಲ. ಏನು, ಕೊಡುವುದಿಲ್ಲವೇ? ಹಾಗಾದರೆ ಕೇಳು, ನಾನು ಒಂದು ಮೋಡಿಯನ್ನು ಹಾಕುತ್ತೇನೆ. ಈ ಮೋಡಿಯಲ್ಲಿ ನೀನೇನಾದರೂ ಗೆದ್ದರೆ ನನ್ನ ಜೀವನ ತನಕ ನಾನು ನಿನ್ನದಾಸನಾಗುತ್ತೇನೆ. ಒಂದು ವೇಳೆ ನೀನೇನಾದರೂ ಸೋತರೆ ನಿನ್ನ ಜೀವನ ತನಕ ನನ್ನದಾಸನಾಗಬೇಕು. ಇದಕ್ಕೆ ಒಪ್ಪಿಗೆ? ಅಯ್ಯ ಮೋಡಿಗಾರೆ, ನನಗೆ 3 ದಿನಗಳಿಂದ ಮೋಡಿ ಎಂದರೆ ಬಹಳ ಬೇಕು. ನಮ್ಮ ಗುರು ಪರಂಪರೆ ಆಶೀರ್ವಾದದಿಂದ ಎತ್ತಲು ಸಿದ್ಧನಾಗಿದೆ. ಪೂರ್ವರಂತಾಗಿ ನಮ್ಮ ಮೋಡಿಯನ್ನು ಇಲ್ಲ ನೋಡಿ ಸ್ವಾಮಿ, ಇದು ಬಿಳಿಗಿನ ಬೆಟ್ಟದಂತಹ ಗಜನಿಂಬೆಯನ್ನು. ಇಲ್ಲಿದೆ ನೋಡಿ ಸ್ವಾಮಿ ಕೊಡಗಿನ ಕರಿಕೋಳಿ ಮೊಟ್ಟೆ. ಇಲ್ಲಿದೆ ನೋಡಿ ಸ್ವಾಮಿ ಇದು ಮಲಯಾಳಿ ಮಹಾಕಾಳಿ ಕಟ್ಟು. ಅದೇ 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 ಇಲ್ಲಿದೆ ನೋಡಿ ಸ್ವಾಮಿ ಇದು ಕಾಳಿನ ಸ್ವಲ್ಪ ಕಾಳಿನ ಮೇಲಿತ್ತು. ಇವೆಲ್ಲವನ್ನು ಸೇರಿಸಿ ಮೋಡಿಯನ್ನು ಹಾಕುತ್ತೇನೆ.
ಈಗ ನಾನೊಂದು ಮೋರಿಯನ್ನು ಹಾಕುತ್ತೇನೆ. ಅದನ್ನು ನೀವು ಎತ್ತಿದ್ದೇ ಆದರೆ ನಿಮ್ಮ ಹುಡುಗರ ಆಟ ಸಾಮಾನು ಹಿಂದಿರಿಸಿ ಕೊಡುತ್ತೇನೆ. ಇದಕ್ಕೆ ನೀವು ಒಪ್ಪುತ್ತೀರಾ? ಏನು ಈ ಮೋರಿಗಾರನಿಗೆ ಮೋರಿ ಹಾಕುವೆಯಾ? ಅದೇನು ಹಾಕುವೆಯೋ ಹಾಕೊಂಡು ನೋಡೋಣ. ಅಬ್ಬಬ್ಬ, ಈ ನನ್ನ ಮೋರಿಯನ್ನು ಹತ್ತಿರದ ಜನರು ಯಾರೂ ಎತ್ತಿರಲಿಲ್ಲ. ಈ ಬಾಲ ಸನ್ಯಾಸಿ ಎತ್ತಿಬಿಟ್ಟರಲ್ಲ. ಇರಲಿ ಇರಲಿ, ಹಾಕು ನೋಡಿ. ಸರಿ ಗುರುದೇವ. ಎಷ್ಟು ಹೇಳ್ತಾರೆ ನಾವು ಈ ಮೋರಿಯನ್ನು ಹೇಗೆ ಎತ್ತಿ ಬಿಡಬೇಕೆಂದು ನೋಡುತ್ತೇವೆ. ಇಷ್ಟೊಂದು ಓಂ ಭೀಂ ಅಶ್ವ ಓ ರಾಜಪ್ಪಾಜಿ, ನಮ್ಮನ್ನು ಬಿಟ್ಟು ಏಕಾಂಗಿಯಾಗಿ ಇಷ್ಟು ದೂರ ಬರಬಹುದು. ಇಲ್ಲಿ ಬಿದ್ದಿರುವರು ಯಾರು? ಇವರು ತಮ್ಮ ಶಿಷ್ಯರೆಂದು ಅರಿಯದೆ ಮೋರಿಯನ್ನು ಊರಿ ನನ್ನ ಸ್ಥಿತಿ ಹೀಗಾಯಿತು. ನಮ್ಮ ಮಕ್ಕಳ ಆಟ ಸಾಮಾನು ವಿವರಿಸಿ ನಮ್ಮನ್ನು ಬಂಧಿಸಬೇಕೆಂದು ಇದು ಬೇಡಿಕೊಳ್ಳುವುದು ದೇವ, ಬೇಡಿಕೊಳ್ಳುವುದು. ಮೋಡಿಗಾರಲಿ, ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ತೋರಿಸಿರುವುದು. ರಾಜಪ್ಪಾಜಿ, ಇವರಿಗೆ ನಮ್ಮ ಮಹಿಮೆಯೂ ತಿಳಿದಿದೆ. ನಿನ್ನಲ್ಲಿರುವ ವಸ್ತುಗಳನ್ನು ಇವರಿಗೆ ತಿರುಗಿಸಿಬಿಡು. ಮೋಡಿಗಾರಲಿ, ಇನ್ನು ಮುಂದೆ ನಮ್ಮನ್ನು ಪೂಜಿಸಿಕೊಂಡು ಸುಖವಾಗಿ ಜೀವನ ಸಾಗಿಸಿ. ಬೆದರಿಗೂ ಮಂಗಳವಾದ.